ಜನ್ಮಾದ್ಯಸ್ಯ ಯತೋನ್ಮಯಾದಿತರತಶ್ಚಾರ್ಥೇಷ್ವಭಿಘ್ನಸ್ವರಾಟ್ ತೇನೇ ಬ್ರಹ್ಮಹೃದಾಯ ಆದಿಕವಯೇ ಮುಹ್ಯಂತಿ ಯಂ ಸೂರಯಃ ತೇಜೋ ವಾರಿಮೃದಾಂ ಯಥಾ ವಿನಿಮಯೋ ಯತ್ರ ತ್ರಿಸರ್ಗೋ ಮೃಷಾ ಧಾಮ್ನಾ ಸ್ವೇನ ಸದಾ ನಿರಸ್ತಕುಹಕಂ ಸತ್ಯಂ ಪರಂ ಧೀಮಹಿ. ಮಧ್ವಾಂತರ್ಗತ ಶ್ರೀ ಗೋಪಾಲಕೃಷ್ಣದೇವರ ಪಾದಾರವಿಂದಗಳನ್ನು ಸ್ಮರಣೆ ಮಾಡ್ತಾ, ಭಗವಂತ ಭೂಭಾರ ಪರಿಹಾರ ಆಗಬೇಕು ಅಂತ ಸಂಕಲ್ಪ ಮಾಡಿ, ದೇವತೆಗಳು ತನ್ನನ್ನು ಅವತಾರಕ್ಕಾಗಿ ಪ್ರಾರ್ಥನೆ ಮಾಡುವಂತೆ ಅವರಿಗೆ ಪ್ರೇರಣೆ ಮಾಡಿ, ಅವರು ಬಂದು ಪ್ರಾರ್ಥನೆ ಮಾಡಿದಾಗ ಅವರ ಪ್ರಾರ್ಥನೆಗೆ ಸ್ಪಂದಿಸಿ ಭಗವಂತ ದೇವಕಿಯ ಗರ್ಭವನ್ನು ಪ್ರವೇಶ ಮಾಡಿದ್ದಾನೆ. ಬೇರೆ ಮಕ್ಕಳು ಹೇಗೆ ತಾಯಿಯ ಗರ್ಭವನ್ನು ಪ್ರವೇಶ ಮಾಡಿ ಮೊದಲು ತಂದೆಯ ಒಳಗೆ ಪ್ರವೇಶ ಮಾಡಿ, ತಂದೆಯ ಮೂಲಕ ತಾಯಿಯ ಗರ್ಭವನ್ನು ಪ್ರವೇಶ ಮಾಡಿ, ಅಲ್ಲಿ ಒಂದು ಪಾಂಚಭೌತಿಕ ಶರೀರವನ್ನು ಪಡೆದು ತಾಯಿಯ ಗರ್ಭದಿಂದ ಮತ್ತೆ ಹೊರಗೆ ಸೃಷ್ಟಿಯಾಗುತ್ತಾರೆ, ಹಾಗೆ ಭಗವಂತನ ಸೃಷ್ಟಿ ಅಲ್ಲ. ಭಗವಂತ ತನ್ನ ಅಪ್ರಾಕೃತವಾದ ಸ್ವರೂಪ ಶರೀರದಿಂದಲೇ ವಸುದೇವನಲ್ಲಿ ಪ್ರವೇಶ ಮಾಡಿ, ಅದೇ ಅಪ್ರಾಕೃತ ಸ್ವರೂಪ ಶರೀರದಿಂದ ದೇವಕಿಯಲ್ಲಿ ಪ್ರವೇಶ ಮಾಡಿ, ಅದೇ ಅಪ್ರಾಕೃತ ಸ್ವರೂಪ ಶರೀರದಿಂದ ದೇವಕಿಯಿಂದ ಹೊರಗೆ ಬಂದಿದ್ದಾನೆ. ಆ ದೇವಕಿಯ ಗರ್ಭದಲ್ಲಿ ಗರ್ಭವಾಸದ ಯಾವ ಕ್ಲೇಶಗಳನ್ನು ಅನುಭವಿಸದೆ ಪೂರ್ಣಾನಂದನಾಗಿ ಭಗವಂತ ಅಲ್ಲಿರುವಾಗ, ನಾರದಾದಿಗಳು ಎಲ್ಲರೂ ಕೂಡ ಬ್ರಹ್ಮರುದ್ರರನ್ನು ಮುಂದಿಟ್ಟುಕೊಂಡು ಬಂದಿದ್ದಾರೆ. ಆ ಬ್ರಹ್ಮರುದ್ರರು ಭಗವಂತನನ್ನು, ದೇವಕಿಯ ಗರ್ಭಗತನಾದ ಭಗವಂತನನ್ನು ಸ್ತೋತ್ರ ಮಾಡ್ತಾ ಇದ್ದಾರೆ. ಅಂತಹ ದಿವ್ಯವಾದ ಈ ಗರ್ಭಸ್ತುತಿಯನ್ನು ಯಾರು ಪ್ರತಿನಿತ್ಯ ಶ್ರದ್ಧಾಭಕ್ತಿಯಿಂದ ಅನುಸಂಧಾನಪೂರ್ವಕವಾಗಿ ಪಠಣ ಮಾಡ್ತಾರೆ, ಪಾರಾಯಣ ಮಾಡ್ತಾರೆ, ಅವರಿಗೆ ಸಂತಾನ ಇಲ್ಲದೇ ಇದ್ದರೆ ಸಂತಾನ ಪ್ರಾಪ್ತಿಯಾಗತ್ತೆ ಅನ್ನುವಂತಹ ವಿಶೇಷ ಫಲವನ್ನು ಕೂಡ ಸಂಪ್ರದಾಯದಲ್ಲಿ ಹೇಳಿಕೊಂಡು ಬಂದಿದ್ದಾರೆ. ಅಂತಹ ವಿಶೇಷವಾದ ಗರ್ಭಸ್ತುತಿ ಬ್ರಹ್ಮಾದಿ ದೇವತೆಗಳು ಮಾಡುತ್ತಾ ಇರುವ ಈ ಸ್ತೋತ್ರದಲ್ಲಿ ಭಗವಂತನ ಅದ್ಭುತವಾದ ವ್ಯಕ್ತಿತ್ವದ ಚಿತ್ರಣವೇ ಅಡಗಿದೆ ಅನ್ನುವುದನ್ನು ನಾವಿಲ್ಲಿ ಗಮನಿಸಬೇಕು. ಭಗವಂತನ ಸ್ತೋತ್ರ ಮಾಡ್ತಾ ಹೇಳ್ತಾ ಇದ್ದಾರೆ, ಏಕಾಯನೋಸೌ ದ್ವಿಫಲಸ್ತ್ರಿಮೂಲಃ ಚತುರಸಃ ಪಂಚಶಿಫಃ ಷಡಾತ್ಮ ಸಪ್ತತ್ವಗಷ್ಟವಿಟಪೋ ನವಾಕ್ಷಃ ದಶಚ್ಛದೋ ದ್ವಿಖಗೋಹ್ಯಾದಿವೃಕ್ಷಃ. ಈ ಜಗತ್ತು ಆದಿಕಾಲದಿಂದಲೂ ಇರುವ ಒಂದು ವೃಕ್ಷ, ಆದಿಕಾಲದಿಂದಲೂ ಅನಾದಿಯಾಗಿರುವ, ಪ್ರವಾಹತಃ ಅನಾದಿಯಾಗಿರುವ ವೃಕ್ಷ. ಪಿಂಡಾಂಡದಿಂದ ಬ್ರಹ್ಮಾಂಡದ ತನಕ ಹರಿವಿ ನಿಂತಹ ಈ ಸಂಸಾರ ಅನ್ನುವ ವೃಕ್ಷ, ಅದು ಆದಿಯಿಂದಲೂ ಜೊತೆಗೆ ಪ್ರವಾಹತಃ ಅನಾದಿಯಾಗಿಯೂ ಇರುವಂತಹ ದೊಡ್ಡ ಆಲದ ಮರ ಎಂಬುದಾಗಿ ಹೇಳ್ತಾ ಇದ್ದಾರೆ. ಏಕಾಯನಃ, ಈ ವೃಕ್ಷಕ್ಕೆ ಮೂಲ ಪ್ರಕೃತಿ ಎಂಬಂತಹ ಒಂದು ಮೂಲದಿಂದ ಮೂಡಿ ಬಂದ ಮರ ಇದು. ಮೂಲ ಪ್ರಕೃತಿ ಅನ್ನುವಂತಹ ಒಂದು ತತ್ವ ಈ ಸಂಸಾರ ವೃಕ್ಷದ ಮೂಲ. ಇದರಲ್ಲಿ ಎರಡು ಹಣ್ಣುಗಳಿದೆ, ಭೋಗ ಜೀವನ ಮತ್ತು ತ್ಯಾಗದ ಜೀವನ ಅಂಥೇಳಿ ಎರಡು ಬಗೆಯ ಹಣ್ಣುಗಳಿದೆ. ಸತ್ವ ರಜಸ್ಸು ತಮಸ್ಸು ಎಂಬ ಮೂರು ಗುಣಗಳು ಇದರ ಬೇರುಗಳು. ತ್ರಿಮೂಲಃ ದ್ವಿಫಲಃ ತ್ರಿಮೂಲಃ. ದ್ವಿಫಲಃ ಅಂದರೆ ಎರಡು ಬಗೆಯ ಹಣ್ಣುಗಳು, ಒಂದು ತ್ಯಾಗದ ಜೀವನ, ಒಂದು ಭೋಗದ ಜೀವನ. ತ್ರಿಮೂಲಃ ಸತ್ವ ರಜಸ್ತಮೋ ಗುಣಗಳು ಈ ಜಗದ್ವೃಕ್ಷದ ಮೂಲ. ಹಾಗೆ ಚತುರಸಃ ಧರ್ಮ ಅರ್ಥ ಕಾಮ ಮೋಕ್ಷ ಎಂಬಂತಹ 4 ರಸಗಳು ಈ ವೃಕ್ಷದಲ್ಲಿದೆ. ಮತ್ತು ಶಬ್ದ ಸ್ಪರ್ಶ ರೂಪ ರಸ ಗಂಧ, ಈಗ ಶಬ್ದ ಸ್ಪರ್ಶ ರೂಪ ರಸ ಗಂಧ ಇದು 5 ಬಿಳಲುಗಳು. ಆನಂತರ 6 ಷಡಾತ್ಮ ಹಾಗೆಂತ ಇದ್ದಾರೆ. ಪಂಚಶಿಪಃ ಷಡಾತ್ಮ, 6 ಬಗೆಯ ವಿಕಾರವುಳ್ಳದ್ದು. ಅಂದರೆ ಒಂದು ಹುಟ್ಟುವುದಕ್ಕಿಂತಲೂ ಮೊದಲ ಸ್ಥಿತಿ, ಅಂದರೆ ಗರ್ಭದಲ್ಲಿ ಅಸ್ತಿತ್ವ. ಅನಂತರ ಹುಟ್ಟುವುದು ಒಂದು ವಿಕಾರ, ಆನಂತರ ಕ್ರಮೇಣ ಬೆಳವಣಿಗೆ, ಮತ್ತು ನಾನಾ ತರಹದ ಪರಿವರ್ತನೆಗಳು, ದೇಹದಲ್ಲಿ ಬದಲಾವಣೆಗಳಾಗೋದು. ಆಮೇಲೆ ಬೆಳವಣಿಗೆ ಮುಂದೆ ಹೋಗ್ತಾ ಹೋಗ್ತಾ ಇಳಿಮುಖದ ಬೆಳವಣಿಗೆ ಆಗತ್ತೆ. ಆನಂತರ ಒಂದು ದಿವಸ ನಾಶ ಆಗತ್ತೆ. ಹೀಗೆ ಅಸ್ಥಿ ಜಾಯತೆ ವರ್ಧತೆ ಪರಿಣಮತೆ ವಿನಾಶ, ಹೀಗೆ ಒಟ್ಟು 6 ಬಗೆಯ ವಿಕಾರವುಳ್ಳದ್ದು. ಹುಟ್ಟುವುದಕ್ಕಿಂತ ಮುಂಚಿನ ಗರ್ಭದಲ್ಲಿ ಇರುವಂತಹ ಸ್ಥಿತಿ ಅದು ಅಸ್ಥಿ ಅಂತಂದರೆ ಅದು. ಅನಂತರ
ಅಲ್ಲಿಂದ ಜಾಯತೆ ಹೊರಗೆ ಹುಟ್ಟಿ ಬರೋದು. ಅನಂತರ ವರ್ಧತೆ ಹುಟ್ಟಿದ ಮೇಲೆ ದಿನೇ ದಿನೇ ದೇಹದ ಬೆಳವಣಿಗೆ ಆಗತ್ತೆ. ಆಮೇಲೆ ಪರಿಣಮತೆ ದೇಹದಲ್ಲಿ ಏನೇನೋ ಬದಲಾವಣೆಗಳಾಗ್ತಾ ಹೋಗುತ್ತೆ. ಆಮೇಲೆ ಬದಲಾವಣೆಗಳಾಗಿ ಆಗಿ ಮತ್ತೆ ಇಳಿಮುಖದ ಬೆಳವಣಿಗೆ ಶುರುವಾಗತ್ತೆ. ಮೊದಲು ಹಲ್ಲಿರಲಿಲ್ಲ, ಹಲ್ಲು ಬಂತು. ತಲೆ ಕೂದಲಿರಲಿಲ್ಲ, ತಲೆ ಕೂದಲು ಬಂತು. ಬೆಳೆದು ತಲೆ ಕೂದಲು ಮತ್ತೆ ಉದುರ್ತು, ಮತ್ತೆ ಹಲ್ಲು ಉದುರ್ತು. ಹೀಗೆ ಏರುಮುಖದ ಬೆಳವಣಿಗೆ ಮತ್ತು ಇಳಿಮುಖದ ಬೆಳವಣಿಗೆ. ಅನಂತರ ಒಂದು ದಿವಸ ಮರಣ. ಹೀಗೆ 6 ಬಗೆಯ ವಿಕಾರವುಳ್ಳದ್ದು ಈ ಸಂಸಾರ ಅನ್ನುವ ವೃಕ್ಷ. ಜೊತೆಯಲ್ಲಿ ಇದರಲ್ಲಿ ಸಪ್ತತ್ವಕ್ ಅಂದರೆ 7 ತೊಗಟೆಗಳು. ತ್ವಕ್, ಚರ್ಮ, ಮಾಂಸ, ರುಧಿರ, ಮಜ್ಜ, ಮೇಧಸ್ಸು. ರುಧಿರ ಅಂದರೆ ರಕ್ತ, ರುಧಿರ, ಮಜ್ಜ, ಮೇಧಸ್ಸು, ಅಸ್ಥಿ. ಹೀಗೆ ಸಪ್ತಧಾತುಗಳೇ ಈ ಜಗದ್ವೃಕ್ಷದ 7 ತೊಗಟೆಗಳು. ಅಷ್ಟವಿಟಪಃ ಅಂತ ಇದ್ದಾರೆ. ಅಂದರೆ 8 ಟೊಂಗೆಗಳು. ಅದು ದೇವತೆಗಳು, ಗಂಧರ್ವರು, ದಾನವರು, ರಾಕ್ಷಸರು, ಪಿಶಾಚಿಗಳು, ತಿರ್ಯಕ್ ಜಂತುಗಳು, ಸ್ಥಾವರಗಳು, ಮನುಷ್ಯರು ಅಂತ ಹೇಳಿ 8 ಬಗೆಯ ಟೊಂಗೆಗಳು. ನವದ್ವಾರ, ನವಾಕ್ಷ, 9 ದ್ವಾರಗಳು. 2 ಕಣ್ಣು, 2 ಕಿವಿ, 2 ಮೂಗಿನ ಹೊರಳೆಗಳು, ಬಾಯಿ ಮತ್ತು ಮಲಮೂತ್ರ ದ್ವಾರ. ಹೀಗೆ 9 ಪೊಟರೆಗಳು ಈ ಸಂಸಾರ ಅನ್ನುವ ವೃಕ್ಷಕ್ಕೆ. ಹಾಗೆ 10 ಎಲೆಗಳು ಅಂದರೆ 10 ಇಂದ್ರಿಯಗಳು. 5 ಜ್ಞಾನೇಂದ್ರಿಯ, 5 ಕರ್ಮೇಂದ್ರಿಯ. ಹೀಗೆ 10 ಇಂದ್ರಿಯಗಳೇ ಈ ವೃಕ್ಷದ 10 ಎಲೆಗಳು. ಇಲ್ಲಿರುವ 2 ಹಕ್ಕಿಗಳು ಅಂದರೆ ಪ್ರವೃತ್ತ ಮಾರ್ಗದಲ್ಲಿ ಹೋಗತಕ್ಕಂಥವರು, ನಿವೃತ್ತ ಮಾರ್ಗದಲ್ಲಿ ಹೋಗತಕ್ಕಂಥವರು. ಅಂದರೆ ಸಕಾಮ ಕರ್ಮವನ್ನು ಮಾಡತಕ್ಕಂಥವರು, ನಿಷ್ಕಾಮ ಕರ್ಮವನ್ನು ಮಾಡತಕ್ಕಂಥವರು. ಹೀಗೆ ದ್ವಿಖಗ, ಹೀಗೆ 2 ಹಕ್ಕಿಗಳು. ಹೀಗೆ ಇಡೀ ವೃಕ್ಷ ಒಂದು ಆದಿಯಿಂದ ಇರತಕ್ಕ ಅನಾದಿಯಾದ ಜಗದ್ವೃಕ್ಷ. ಈ ಜಗದ್ವೃಕ್ಷಕ್ಕೆ ಆಧಾರ ನೀನು, ಈ ಜಗದ್ವೃಕ್ಷ ನಿನ್ನ ಅಧೀನವಾಗಿದೆ ಎಂಬುದಾಗಿ ಕೊಂಡಾಡ್ತಾ ಇದ್ದಾರೆ. ತ್ವಮೇಕ ಏವಾಸ್ಯ ಸತಃ ಪ್ರಸೂತಿ ಸ್ಥಾನಂ ನಿಧಾನಂ ತದನುಗ್ರಹಶ್ಚ ತ್ವನ್ಮಾಯಯಾ ಸಂವೃತಚೇತಸಸ್ತ್ವಂ ಪಶ್ಯಂತಿ ನಾನಾನ ವಿಪಶ್ಚಿತೋ ಯೇ. ಈ ಸಮಸ್ತ ಚರಾಚರ ಪ್ರಪಂಚ ನಿನ್ನ ಸೃಷ್ಟಿ ಇದು. ಇಂತಹ ಸತ್ಯವಾದ ಚರಾಚರ ಪ್ರಪಂಚ ನಿನ್ನ ಸೃಷ್ಟಿ ಅಂತ ಆದಮೇಲೆ ಇದಕ್ಕೊಂದು ವಾಸ್ತವವಾದ ಒಂದು ಅಸ್ತಿತ್ವವನ್ನು ನಾವು ಒಪ್ಪಿಕೊಳ್ಳೇಬೇಕು. ಭಗವಂತನ ಸೃಷ್ಟಿ ಅಂತ ಅಂದಮೇಲೆ ಅದಕ್ಕೊಂದು ವಾಸ್ತವಿಕವಾದ ಅಸ್ತಿತ್ವ ಅನ್ನೋದಿದೆ. ಇದು ಕೇವಲ ಮಾಯೆ ಅಲ್ಲ. ಸ್ಥಾನಂ, ಈ ಸೃಷ್ಟಿಯಾದ ಜಗತ್ತನ್ನು ಧಾರಣೆ ಮಾಡಿ ರಕ್ಷಣೆ ಮಾಡ್ತಕ್ಕಂಥವನು ನೀನೇ ಸ್ವಾಮಿ. ಇದನ್ನು ನಿಧಾನಂ ಅಂದರೆ ಸಂಹಾರ ಮಾಡುವವನು ನೀನೇ ಆಗಿದ್ದಿ. ತ್ವದನುಗ್ರಹಶ್ಚ ಅಂದರೆ ಜಗತ್ತಿನ ಎಲ್ಲ ವಸ್ತುಗಳು, ಎಲ್ಲ ಕ್ರಿಯೆಗಳು, ಕಾಲ, ಸ್ವಭಾವ ಎಲ್ಲರೂ ನಿನ್ನ ನಿಯಂತ್ರಣಕ್ಕೆ ಒಳಪಟ್ಟವರೇ ಆಗಿದ್ದಾರೆ. ನಿನ್ನ ಅನುಗ್ರಹ ಇದ್ದರೆ ಇದೆಲ್ಲವೂ ಕೂಡ ಇರಕ್ಕೆ ಸಾಧ್ಯ. ನಿನ್ನ ಅನುಗ್ರಹ ಇರದೇ ಹೋದರೆ ಇದು ಯಾವುದೂ ಇರೋದಕ್ಕಾಗೋದಿಲ್ಲ. ನಿನ್ನನ್ನು ತಿಳಿಯದೇ ಇದ್ದವರು, ನಿನ್ನ ಮಾಯೆಗೆ ಒಳಗಾದವರು, ತ್ವನ್ಮಾಯೆಯ ಸಂವೃತ ಚೇತಸಃ, ನಿನ್ನ ತಿಳುವಳಿಕೆ ಇಲ್ಲದೆ ನಿನ್ನ ಮಾಯೆಗೆ ಒಳಗಾದವರಿದ್ದಾರಲ್ಲ ಅವರು ಮಾತ್ರ ನೀನು ಗರ್ಭಕ್ಕೆ ಬಂದು ಗರ್ಭವಾಸವನ್ನು ಅನುಭವಿಸಿ ಅಲ್ಲಿಂದ ಹುಟ್ಟಿದಿ, ಮಗುವಾದಿ, ಬೆಳೆದೆ ಅಂತೆಲ್ಲ ನಿನ್ನನ್ನು ವರ್ಣನೆ ಮಾಡ್ತಾರೆ. ಆದರೆ ವಾಸ್ತವಿಕವಾಗಿ ನಿನ್ನದು ಅಪ್ರಾಕೃತವಾದ ರೂಪ. ಈ ಜಗತ್ತು ನಿನ್ನ ಸೃಷ್ಟಿ. ಈ ಜಗತ್ತು ನಿನ್ನ ಸೃಷ್ಟಿ ಆದದ್ದರಿಂದಲೇ ಇದು ಸತ್ಯವಾಗಿದೆ. ನಿನ್ನ ಅನುಗ್ರಹದಿಂದಲೇ ಇರೋದು. ನಿನ್ನ ಅನುಗ್ರಹ ಇಲ್ಲದೆ ಹೋದರೆ ಈ ಜಗತ್ತು ಇರೋದಕ್ಕೆ ಸಾಧ್ಯ ಇಲ್ಲ. ಈ ಜಗತ್ತಿನ ಎಲ್ಲ ವಸ್ತುಗಳು ನಿನ್ನ ವಶದಲ್ಲಿದೆ ಅನ್ನುವುದನ್ನು ಜ್ಞಾನಿಗಳು ಹೇಳ್ತಾರೆ. ಬಿಭರ್ಷಿರೂಪಾಣಿ ಅವಬೋಧ ಆತ್ಮನ್ ಕ್ಷೇಮಾಯ ಲೋಕಸ್ಯ ಚರಾಚರಸ್ಯ ಸತ್ವೋಪಪನ್ನಾನಿ ಸುಖಾವಹಾನಿ ಸತಾಂ ಅಭದ್ರಾಣಿ ಮುಹುಃಖಲಾನಾಂ. ಬಿಭರ್ಷಿರೂಪಾಣಿ ಅವಬೋಧ ಆತ್ಮನ್, ಜ್ಞಾನಸ್ವರೂಪನಾದ ನಿನ್ನ ಮಹಿಮೆಯಲ್ಲೇ ನೆಲೆ ನಿಂತ ನೀನೇ ನೀನಾಗಿ ಅವತಾರ ರೂಪಗಳನ್ನು ಸ್ವೀಕಾರ ಮಾಡ್ತಿ. ಹೊರತು ಶುಕ್ರ ಶೋಣಿತಗಳ ಮೂಲಕ ತಾಯಿಯ ಗರ್ಭದಲ್ಲಿ ಬೆಳೆಯುವಂತಹ ಪ್ರಾಕೃತ ಶರೀರವನ್ನು ಪ್ರವೇಶಿಸಿ ಹುಟ್ಟುವುದಲ್ಲ. ನೀನೇ ನಿನ್ನ ಸಂಕಲ್ಪಾನುಸಾರವಾಗಿಯೇ ನಿನ್ನ ರೂಪವನ್ನು ನೀನು ಸ್ವೀಕಾರ ಮಾಡ್ತಾ ಇದ್ದಿ ಪ್ರಭು. ನಾವೆಲ್ಲರೂ ನಮ್ಮ ಕರ್ಮಾನುಸಾರವಾಗಿ ಪ್ರಾಕೃತ ದೇಹದಲ್ಲಿ ಸೇರಿ ತಾಯಿಯ ಗರ್ಭದಲ್ಲಿ ಹುಟ್ಟಿ ಬೆಳೆದು ಹೊರಗೆ ಬರ್ತೇವೆ. ಆದರೆ ನಿನ್ನ ಸೃಷ್ಟಿ ಹಾಗಲ್ಲ. ನಿನ್ನ ಸಂಕಲ್ಪ ಮಾತ್ರದಿಂದ ನೀನು ನಿನ್ನ ರೂಪವನ್ನು ಧಾರಣೆ ಮಾಡಿ ಪ್ರಕಟನಾಗ್ತಿ. ನೀನು ಅವತಾರ ಮಾಡುವ ಉದ್ದೇಶ
ಚರಾಚರಾತ್ಮಕವಾದ ಪ್ರಪಂಚದ ಹಿತವನ್ನು ಕಾಯುವುದಕ್ಕೋಸ್ಕರವಾಗಿ ನೀನು ಅವತಾರ ಮಾಡ್ತಿ. ನಾವು ನಮ್ಮ ಕರ್ಮದ ಫಲವನ್ನು ಅನುಭವಿಸಲಿಕ್ಕೆ ಅವತಾರ ಮಾಡೋರು, ನಿನ್ನ ಅಧೀನರಾಗಿ ಹುಟ್ಟುವವರು ನಾವು. ನಮ್ಮದು ಹುಟ್ಟು, ನಿನ್ನದು ಅವತಾರ. ನಿನ್ನ ಸಂಕಲ್ಪಾನುಸಾರವಾಗಿಯೇ ನೀನು ಪ್ರಕಟಗೊಳ್ಳುವುದನ್ನೇ ನಿನ್ನ ಅವತಾರ ಅಂತ ಹೇಳ್ತಾರೆ. ನಾವು ನಿನ್ನ ವಶರಾಗಿ ನಮ್ಮ ಕರ್ಮದ ನಿಮಿತ್ತವಾಗಿ ನಾವು ಪ್ರಾಕೃತ ಶರೀರದ ಸಂಬಂಧವನ್ನು ಪಡೆದು ಗರ್ಭವಾಸಾದ ಕ್ಲೇಶಗಳನ್ನು ಅನುಭವಿಸಿ ಹುಟ್ಟುವವರು ನಾವು. ನಿನ್ನ ಎಲ್ಲ ರೂಪಗಳು ಕೂಡ ಸರ್ವಗುಣ ಪರಿಪೂರ್ಣವಾದ ರೂಪಗಳು. ಸುಖಾವಹಾನಿ ಸತಾಂ, ನಿನ್ನ ರೂಪಗಳು ಸಜ್ಜನರಿಗೆಲ್ಲ ಸುಖವನ್ನು ಉಂಟು ಮಾಡತಕ್ಕಂಥದ್ದು. ಹಾಗೆಯೇ ಅಭದ್ರಾಣಿ ಮುಹುಃಖಲಾನಾಂ, ದುಷ್ಟರಿಗೆ ದುಃಖವನ್ನು ಉಂಟು ಮಾಡತಕ್ಕ ರೂಪಗಳು, ಸಜ್ಜನರಿಗೆ ಸಂತೋಷವನ್ನು ಉಂಟು ಮಾಡತಕ್ಕಂಥ ರೂಪಗಳು ನಿನ್ನದು. ತ್ವಯ್ಯಂಬುಜಾಕ್ಷಾಖಿಲ ಸತ್ವಧಾಮ್ನಿ ಸಮಾಧಿನಾವೇಶಿತಚೇತಸೈಕೆ ತ್ವತ್ಪಾದಪೋತೇನ ಮಹತ್ಕೃತೇನ ಕುರುವಂತೆ ಗೋವತ್ಸ ಪದಂ ಭವಾಬ್ಧಿಂ. ಹೇ ಪುಂಡರೀಕಾಕ್ಷ, ಅಖಿಲ ಸತ್ವಧಾಮ್ನಿ, ಎಲ್ಲ ಸದ್ಗುಣಗಳ ಎಲ್ಲ ಪ್ರಾಣಿಗಳ ನೆಲೆ ನೀನು. ಅಂಥ ನಿನ್ನಲ್ಲಿ ಸಮಾಧಿನಾವೇಶಿತ ಚೇತಸ, ಯಾರು ನಿನ್ನಲ್ಲಿ ಧ್ಯಾನದಿಂದ ಮನಸ್ಸನ್ನು ನೆಟ್ಟಿದ್ದಾರೆ ಅಂಥವರು ಮಹಾತ್ಮರಿಂದ ಮಹತ್ಕೃತೇನ ತ್ವತ್ಪಾದಪೋತೇನ, ಮಹಾತ್ಮರು ನಿನ್ನ ಪಾದಕಮಲವನ್ನು ಸಂಸಾರವನ್ನು ದಾಟುವಂತಹ ನೌಕೆ ಅಂತ ಉಪದೇಶ ಮಾಡ್ತಾರೆ. ಅಂತಹ ನಿನ್ನ ಪಾದ ಎಂಬ ದೋಣಿ ಇದೆಯಲ್ಲ, ಮಹಾತ್ಮರ ಉಪದೇಶದಿಂದ ನಮಗೆ ಲಭ್ಯವಾಗುವ ನಿನ್ನ ಪಾದವೆಂಬ ದೋಣಿಯನ್ನು ಏರಿ ಸಂಸಾರವೆಂಬ ಸಮುದ್ರವನ್ನು ಜ್ಞಾನಿಗಳು ಮಹಾತ್ಮರ ಅನುಗ್ರಹಕ್ಕೆ ಪಾತ್ರರಾದವರು ಕರುವಿನ ಹೆಜ್ಜೆಯ ಹಳ್ಳವನ್ನು ದಾಟುವಷ್ಟು ಸುಲಭವಾಗಿ ಸಂಸಾರವನ್ನು ದಾಟ್ತಾರೆ. ಮುಂದೆ ಕೃಷ್ಣನನ್ನು ಕೈಯಲ್ಲಿ ಹೊತ್ತುಕೊಂಡು ವಸುದೇವ ತುಂಬು ಪ್ರವಾಹದ ಯಮುನಾ ನದಿಯ ಬಳಿಗೆ ಬಂದಾಗ ಯಮುನೆ ಪ್ರವಾಹದ ರಭಸವನ್ನು ಕಡಿಮೆ ಮಾಡಿ ಆ ವಸುದೇವನಿಗೆ ದಾಟಲಿಕ್ಕೆ ಸುಲಭವಾಗುವಂತೆ ಜಾಗ ಬಿಟ್ಟುಕೊಟ್ಲು ಅಂತ ನಾವು ಕಥೆ ಕೇಳ್ತೇವೆ. ಅಂದರೆ ಯಾರು ಕೃಷ್ಣನನ್ನು ಹೊತ್ತಿದ್ದಾರೆ ಅವರಿಗೆ ಸಂಸಾರ ಸಮುದ್ರವೂ ಹೀಗೆ ಪ್ರವಾಹದ ರಭಸವನ್ನು ಕಡಿಮೆ ಮಾಡಿ ದಾಟಲಿಕ್ಕೆ ಅನುಕೂಲ ಮಾಡಿಕೊಡುತ್ತೆ ಅನ್ನುವ ಸಂದೇಶವನ್ನು ಯಮುನಾ ನದಿ ನಿಮಗೆ ತಿಳಿಸ್ತಾ ಇದೆ ಎಂದು ಶ್ರೀಮದ್ ವಾದಿರಾಜರು ತಮ್ಮ ಕಾವ್ಯದಲ್ಲಿ ವರ್ಣನೆ ಮಾಡ್ತಾರೆ. ಹಾಗೆ ಮಹಾತ್ಮರಿಂದ ಉಪದಿಷ್ಟವಾದ ನಿನ್ನ ಪಾದಗಳೆಂಬಂತಹ ದೋಣಿಯ ಆಶ್ರಯವನ್ನು ಪಡೆದವರು ಭೀಕರವಾದ ಸಂಸಾರ ಸಮುದ್ರವನ್ನು ಕೂಡ ಒಂದು ಕರುವಿನ ಹೆಜ್ಜೆಯ ಹಳ್ಳವನ್ನು ದಾಟುವಂತೆ ಸುಲಭವಾಗಿ ದಾಟ್ತಾರೆ. ಪುಂಡರೀಕಾಕ್ಷ, ಸ್ವಯಂ ಸಮುತ್ತೀರ್ಯ ಸುದುಸ್ತರಂ ದ್ಯುಮನ್ ಭವಾರ್ಣವಂ ಭೀಮಮದಭ್ರಸೌಹೃದಾ ಭವತ್ಪದಾಂಭೋರುಹನಾವಮತ್ರತೆ ನಿಧಾಯ ಯಾತಾಹ ಸದನುಗ್ರಹೋ ಭವಾನ್. ಮತ್ತೊಂದು ವಿಶೇಷ ಹೇಳ್ತಾ ಇದ್ದಾರೆ. ಅಂದರೆ ಹೇ ತೇಜೋಮೂರ್ತಿಯಾದ ಭಗವಂತ, ನಿನ್ನಲ್ಲಿ ಪರಮಭಕ್ತರಾದವರು ನಿನ್ನ ಪಾದಕಮಲವೆಂಬ ನೌಕೆಯನ್ನು ಆಶ್ರಯಿಸಿ ನಿನ್ನ ಕರುಣೆ ಇಲ್ಲದೆ ದಾಟಲಿಕ್ಕೆ ಅಶಕ್ಯವಾದ ಸಂಸಾರ ಸಮುದ್ರವನ್ನು ತಾವು ದಾಟಿ ಉಳಿದವರೂ ದಾಟಲಿ ಅಂಥೇಳಿ ಆ ನೌಕೆಯನ್ನು ಇಲ್ಲೇ ಬಿಟ್ಟು ಹೋಗಿದ್ದಾರವರು. ಯಾಕೆಂದರೆ ದಾಟದವರು ಹಾಗೇ ನೌಕೆಯನ್ನು ತಗೊಂಡು ಹೊರಟೋದ್ರೆ ಉಳಿದವರು ದಾಟೋದು ಹೇಗೆ? ಆದರೆ ಸಜ್ಜನರಾದವರು, ನಿನ್ನ ಪರಮ ಭಕ್ತರಾದವರು, ನಿನ್ನ ಪಾದಕಮಲಗಳಲ್ಲಿ ಭಕ್ತಿ ಇಲ್ಲದೇ ಇದ್ದವರಿಗೆ ದಾಟಲಿಕ್ಕೆ ಅಶಕ್ಯವಾದ ಸಂಸಾರ ಸಮುದ್ರವನ್ನು ನಿನ್ನ ಪಾದಗಳೆಂಬ ನೌಕೆಯನ್ನು ಆಶ್ರಯಿಸಿಕೊಂಡು ಸಂಸಾರ ಸಮುದ್ರವನ್ನು ತಾವು ದಾಟಿ ಉಳಿದವರು ದಾಟುವುದಕ್ಕೋಸ್ಕರ ಇಲ್ಲೇ ಬಿಟ್ಟಿದ್ದಾರೆ. ಇಲ್ಲೇ ಬಿಟ್ಟಿದ್ದಾರೆ ಅಂದರೆ ಅರ್ಥ ಏನು? ಅಂದರೆ ಶಿಷ್ಯರಲ್ಲಿ ಉಪದೇಶದ ಮೂಲಕ ನಿನ್ನ ಪಾದಕಮಲ ಎಂಬ ನೌಕೆಯನ್ನು ಇಟ್ಟು ಹೋಗಿದ್ದಾರೆ. ಅಂದರೆ ತಾವು ಯಾವ ಭಗವಂತನ ಪಾದಕಮಲದ ಧ್ಯಾನದಿಂದ ಸಂಸಾರವನ್ನು ದಾಟಿರ್ತಾರೆ, ಆ ಪಾದಕಮಲದ ಮಹಿಮೆಯನ್ನು ಶಿಷ್ಯರಿಗೆ ಉಪದೇಶ ಮಾಡಿ ಉಳಿದವರನ್ನು ಅವರು ದಾಟಿಸುವಂತೆ ಅವರಿಗೆ ನೀವು ಪ್ರೇರಣೆಯನ್ನು ಕೊಡ್ತಾರೆ. ಹಾಗಾಗಿ ನಿನ್ನ ಪಾದಕಮಲವನ್ನು ಆಶ್ರಯಿಸಿಕೊಂಡು ದಾಟಿ ಹೋದವರು ತಮ್ಮ ಶಿಷ್ಯರಲ್ಲಿ ಉಪದೇಶದ ಮೂಲಕ ನಿನ್ನ ಪಾದಕಮಲವೆಂಬ ನೌಕೆಯನ್ನು ಇಟ್ಟು ಹೋಗಿದ್ದಾರೆ. ಅದನ್ನು ಉಳಿದವರು ದಾಟಬೇಕಾಗಿದೆ, ಅದನ್ನು ಆಶ್ರಯಿಸಿ ದಾಟಬೇಕಾಗಿದೆ. ಸಾಮಾನ್ಯವಾಗಿ ಲೋಕದಲ್ಲಿ ನೌಕೆಯಿಂದ ಅಂದರೆ ದೋಣಿಯಲ್ಲಿ ಕೂತವರು ಆಚೆಯ ತೀರವನ್ನು ಸೇರ್ತಾರೆ. ಆದರೆ ದೋಣಿಯಿಂದ ದಾಟಿದವರು ದೋಣಿಯನ್ನೇ ಸೇರಲ್ಲ, ದೋಣಿಯಿಂದ ಆಚೆ ತೀರವನ್ನು ಸೇರ್ತಾರೆ. ಇಲ್ಲಿ ಏನು ವಿಶೇಷ ಅಂದರೆ, ಇಲ್ಲಿ ದಾಟಿದ ಬಳಿಕ ದೋಣಿಯನ್ನು ಹತ್ತಿ ಆಚೆಯ ತೀರವನ್ನು ಸೇರ್ತಾರೆ. ಆಚೆಯ ತೀರವನ್ನು ಸೇರಿದ ಮೇಲೆ ದೋಣಿಯನ್ನು ಆಚೆಯೇ ಬಿಟ್ಟು ಹೋಗ್ತಾರೆ. ಇದು ಲೋಕದಲ್ಲಿ ಇರತಕ್ಕಂಥ ಕ್ರಮ.
ಆದರೆ ನಿನ್ನ ಪಾದಕಮಲ ಅನ್ನೋ ನೌಕೆ ಇದೆಯಲ್ಲ, ಇದು ಲೋಕದಲ್ಲಿರುವ ನೌಕೆಗಿಂತಲೂ ವಿಲಕ್ಷಣ. ಯಾಕೆಂದರೆ ದಾಟುವ ಸಾಧನವೂ ನಿನ್ನ ಪಾದಕಮಲವೇ, ದಾಟಿ ಸೇರುವ ಗುರಿಯೂ ನಿನ್ನ ಪಾದಕಮಲವೇ. ಪಾದಕಮಲವನ್ನು ಆಶ್ರಯಿಸಿಕೊಂಡು ದಾಟ್ತಾರೆ, ಸೇರೋದು ನಿನ್ನ ಪಾದಕಮಲವನ್ನೇ ಸೇರ್ತಾರೆ. ಬೇರೆ ಕಡೆಯಲ್ಲಿ ದೋಣಿಯಲ್ಲಿ ದಾಟ್ತಾರೆ, ಆಚೆ ತೀರವನ್ನು ಸೇರ್ತಾರೆ. ಸೇರುವ ತೀರ ಬೇರೆ, ಸೇರಲಿಕ್ಕೆ ಸಾಧನವಾದ ದೋಣಿ ಬೇರೆ. ಇಲ್ಲಿ ಹಾಗಲ್ಲ, ನಿನ್ನ ಪಾದಕಮಲಗಳೇ ದೋಣಿ, ದಾಟಲಿಕ್ಕೆ ಸಾಧನ. ದಾಟಿದ ಮೇಲೆ ಸೇರೋದು ನಿನ್ನ ಪಾದಕಮಲವನ್ನೇ. ಹೀಗೆ ನಿನ್ನ ಪಾದಕಮಲ ಸಾಧನವೂ ಹೌದು, ಗುರಿಯೂ ಆಗಿದೆ. ಮತ್ತು ಅಷ್ಟೇ ಅಲ್ಲ, ದಾಟಿದ ಬಳಿಕವೂ ಕೂಡ ಉಳಿದವರಿಗೋಸ್ಕರ ಈಚೆ ತೀರದಲ್ಲಿಯೇ ಬಿಟ್ಟು ಹೋಗ್ತಾರೆ. ಇದು ಅಂತಹ ಒಂದು ವಿಶೇಷವಾದ ದೋಣಿ ನಿನ್ನ ಪಾದ ಕಮಲ, ಹಾಗೆ ಅಂತ ಇದ್ದಾರೆ. ನೀನು ಸದನುಗ್ರಹೋ ಭವಾನ್, ಸಜ್ಜನರಲ್ಲಿ ಅನುಗ್ರಹ ಮಾಡುವ ಮಹಾಪ್ರಭು ನೀನು. ನಿನ್ನ ಅನುಗ್ರಹದಿಂದ ನಿನ್ನ ಪಾದಕಮಲವೆಂಬ ನೌಕೆಯನ್ನು ಆಶ್ರಯಿಸಿ ಈ ಸಂಸಾರ ಸಮುದ್ರವನ್ನು ದಾಟಿ ಹೋದವರು, ಶಿಷ್ಯರಲ್ಲಿ ತಮ್ಮ ಉಪದೇಶದ ಮೂಲಕ ಆ ನೌಕೆಯನ್ನು ಉಳಿದವರು ದಾಟಲಿ ಅಂತ ಬಿಟ್ಟು ಹೋಗಿದ್ದಾರೆ ಮಹಾಪ್ರಭು. ಹಾಗೆ ಅಂತ ದೇವತೆಗಳು ಸ್ತೋತ್ರ ಮಾಡ್ತಾ ಇದ್ದಾರೆ. ಏನ್ಯೇರವಿಂದಾಕ್ಷ ವಿಮುಕ್ತಮಾನಿನಃ ತ್ವಯ್ಯಸ್ತ ಭಾವಾದ ವಿಶುದ್ಧ ಬುದ್ಧಯಃ ಆರುಹ್ಯ ಕೃಚ್ಛ್ರೇಣ ಪರಂಪದಂ ತತಃ ಪತಂತ್ಯಧೋನಾದೃತ ಯುಷ್ಮದಂಘ್ರಯಃ. ಹೇ ಅರವಿಂದಾಕ್ಷ, ಭಕ್ತರಲ್ಲದೆ ಇರತಕ್ಕಂಥವರು, ಅಭಿಮಾನವನ್ನು ಬಿಡದೇ ಇದ್ದವರು, ತಾವೇ ವಿಮುಕ್ತರು ಅನ್ನುವಂತಹ ದುರಭಿಮಾನಿಗಳು, ತ್ವಯ್ಯ ಅಸ್ತಭಾವಾ ಅವಿಶುದ್ಧ ಬುದ್ಧಯ ವಿಮುಕ್ತಮಾನಿನಃ, ನಿನ್ನಲ್ಲಿ ಭಕ್ತಿ ಇಲ್ಲದೇ ಇರತಕ್ಕಂಥವರು, ಅಭಿಮಾನ ಬಿಡದೇ ಇರತಕ್ಕಂಥವರು, ತಾವೇ ವಿಮುಕ್ತರು ಅನ್ನುವಂತಹ ದುರಭಿಮಾನಕ್ಕೆ ಒಳಗಾದವರು, ಅಂತಹ ದುಷ್ಟಬುದ್ಧಿಯವರು ಅವರೇನು ಮಾಡ್ತಾರೆ? ಆರುಹ್ಯ ಕೃಚ್ಛ್ರೇಣ ಪರಂಪದಂ ತತಃ ಪತಂತ್ಯಧೋ ಅನಾದೃತ ಯುಷ್ಮದಂಘ್ರಯ. ನಿನ್ನಲ್ಲಿ ಭಕ್ತಿ ಇಲ್ಲದೇ ಇರೋ ಕಾರಣದಿಂದ ಅವರು ಬಹಳ ಶ್ರಮಪಟ್ಟು ಕಾಮ್ಯಕರ್ಮಗಳನ್ನು ಮಾಡಿ ಸ್ವರ್ಗಾದಿಗಳನ್ನು ಹೋಗಿ ಸೇರಿಯೂ ಮತ್ತೆ ಕೆಳಗೆ ಬೀಳ್ತಾರವು. ಯಾಕೆಂದರೆ ನಿನ್ನ ಪಾದಕಮಲವನ್ನು ಆಶ್ರಯಿಸಿಲ್ಲ. ನಿನ್ನ ಪಾದದಲ್ಲಿ ಭಕ್ತಿ ಇಲ್ಲದೇ ಇದ್ದವರು ಕಷ್ಟಪಟ್ಟು ಮಾಡುವಂತಹ ಯಜ್ಞಯಾಗಾದಿಗಳನ್ನೆಲ್ಲ ಮಾಡಿ ಬೆವರು ಸುರಿಸ್ಕೊಳ್ತಾರೆ, ಅದರಿಂದ ಎತ್ತರದ ಸ್ವರ್ಗವನ್ನು ಸೇರ್ತಾರೆ. ಆದರೆ ನಿನ್ನ ಪಾದಗಳಲ್ಲಿ ಭಕ್ತಿ ಮಾಡದೇ ಇದ್ದದರ ಪ್ರಭಾವದಿಂದ ಅಂಥ ಎತ್ತರದ ಸ್ವರ್ಗದಿಂದ ಮತ್ತೆ ಕೆಳಗೆ ಬೀಳ್ತಾರೆ. ನಿನ್ನ ಭಕ್ತರು ನಿನ್ನ ಪಾದಕಮಲವೆಂಬ ನೌಕೆಯನ್ನು ಹತ್ತಿ ಹೋಗಿ ಮೇಲೆ ಹೋದವರು ಮತ್ತೆ ಸಂಸಾರಕ್ಕೆ ಬೀಳೋದಿಲ್ಲ. ನಿನ್ನಲ್ಲಿ ಭಕ್ತಿ ಇಲ್ಲದೇ ಇದ್ದವರು ಕಾಮ್ಯಕರ್ಮಗಳ ಶ್ರಮದಿಂದ ಸಂಪಾದನೆ ಮಾಡಿದ ಸ್ವರ್ಗವನ್ನು ಸೇರಿ ಹೋದರೂ ಅಲ್ಲಿಂದ ಕೆಳಗೆ ಬೀಳ್ತಾರೆ. ತಥಾನತೆ ಮಾಧವ ತಾವಕಾಃ ಕ್ವಚಿತ್ ಭ್ರಶ್ಯಂತಿ ಮಾರ್ಗಾತ್ ತ್ವಯಿ ಬದ್ಧ ಸೌಹೃದಾಃ ತ್ವಯಾಭಿಗುಪ್ತಾಃ ವಿಚರಂತಿ ನಿರ್ಭಯಾಃ ವಿನಾಯಕಾನೀಕಪಮೂರ್ಧಸು ಪ್ರಭೋ. ಹೇ ಪ್ರಭು, ಹೇ ಮಾಧವ, ನಿನ್ನಲ್ಲಿ ಭಕ್ತರಾದವರು ಇದ್ದಾರೆ. ಯಾರು? ಅವರು ಅಭಕ್ತರ ಹಾಗೆ ಸನ್ಮಾರ್ಗದಿಂದ ಯಾವತ್ತೂ ಕೆಳಗೆ ಬೀಳೋದಿಲ್ಲ. ನಿನ್ನ ಭಕ್ತರಿಗೂ ನಿನ್ನ ಭಕ್ತರಲ್ಲದೇ ಇದ್ದವರಿಗೂ ಇದೇ ವ್ಯತ್ಯಾಸ. ನಿನ್ನ ಭಕ್ತರಲ್ಲದೇ ಇದ್ದವರು ಕಾಮ್ಯಕರ್ಮದಿಂದ ಮೇಲಿನ ಲೋಕವನ್ನು ಸೇರಿದರೂ, ಸ್ವರ್ಗಾದಿ ಲೋಕವನ್ನು ಸೇರಿದರೂ ಮತ್ತೆ ಕೆಳಗೆ ಬೀಳ್ತಾರೆ. ಆದರೆ ನಿನ್ನಲ್ಲಿ ಭಕ್ತಿ ಮಾಡಿದವರು ಎಂದೂ ಕೂಡ ಉತ್ತಮವಾದ ಲೋಕವನ್ನು ಸೇರಿ ಮುಂದೆ ಹೋಗ್ತಾರೆ ಹೊರತು ಅಲ್ಲಿಂದ ಕೆಳಗೆ ಬೀಳೋದಿಲ್ಲ. ಯಾಕೆಂದರೆ ಭಕ್ತಿಯಿಂದ ಪ್ರಸನ್ನನಾದ ನೀನು ಅವರನ್ನು ರಕ್ಷಣೆ ಮಾಡ್ತಿ, ಅವರ ಭಯವನ್ನು ಪರಿಹಾರ ಮಾಡ್ತಿ. ನಿನ್ನ ರಕ್ಷಣೆಯಿಂದ ಅವರು ನಿರ್ಭಯರಾಗಿ ಎಲ್ಲ ವಿಘ್ನಗಳನ್ನು ಮೆಟ್ಟಿ ಮುಂದೆ ಸಾಗ್ತಾರೆ. ಇದು ನಿನ್ನ ಭಕ್ತರಿಗೆ ನಿನ್ನ ಅನುಗ್ರಹದಿಂದ ಆಗುವ ಲಾಭ. ಸತ್ವಂ ವಿಶುದ್ಧಂ ಶಯತೆ ಭವಾನ್ ಸ್ಥಿತೌ ಶರೀರಿಣಾಂ ಶ್ರೇಯ ಉಪಾಯನಂ ವಪುಃ ವೇದಕ್ರಿಯಾ ಯೋಗ ತಪಸ್ಸಮಾಧಿಭಿಃ ತವಾರ್ಹಣಂ ಯೇನ ಜನಸ್ಸಮೀಹತೆ. ಸ್ಥಿತಿಕಾಲದಲ್ಲಿ ಜ್ಞಾನವನ್ನು ಉಪದೇಶ ಮಾಡುವುದಕ್ಕೋಸ್ಕರ ಭಗವಂತ ನೀನು ಸಾತ್ವಿಕರಾದ ಬ್ರಹ್ಮಾದಿಗಳ ಶುದ್ಧ ಸತ್ವಮಯವಾದ ದೇಹದೊಳಗೆ ಪ್ರವೇಶ ಮಾಡ್ತಿ. ಅಂದರೆ ಸ್ಥಿತಿಕಾಲದಲ್ಲಿ ಶುದ್ಧ ಸತ್ವಮಯವಾದ ಶರೀರವನ್ನು ಹೊಂದಿರುವ ಬ್ರಹ್ಮಾದಿ ದೇವತೆಗಳಲ್ಲಿ ನೀನು ಪ್ರವೇಶ ಮಾಡಿ ಆ ಸಾತ್ವಿಕ ಗುರುಗಳ ಮೂಲಕ ಉಳಿದವರಿಗೆ ನಿನ್ನ ಜ್ಞಾನವನ್ನು ಉಪದೇಶ ಒದಗಿಸ್ತಿ. ಸಾತ್ವಿಕ ಗುರುಗಳಲ್ಲಿ ನೀನೇ ನೆಲೆ ನಿಂತು ಅವರ ಮೂಲಕ ಸಜ್ಜನರಿಗೆ ನಿನ್ನ ಜ್ಞಾನವನ್ನು ಉಪದೇಶ ಮಾಡಿಸ್ತಿ. ಆ ಸಾತ್ವಿಕರ ಅಂತರ್ಗತವಾದ ನಿನ್ನ ರೂಪ ಇದೆಯಲ್ಲ, ಅದು ಸಾತ್ವಿಕರಾದ ಜೀವರಿಗೆ ಶ್ರೇಯಸ್ಸಿಗೆ ಸಾಧನವಾಗಿದೆ. ಗುರುಗಳ ಸತ್ವಮಯವಾದ ಶರೀರದೊಳಗೆ ನೆಲೆಸಿರುವಂತಹ ನಿನ್ನ ಆದೇಶದಿಂದಲೇ
ಸಜ್ಜನರಾದವರು ವೇದಾಧ್ಯಯನವನ್ನು ಮಾಡ್ತಾರೆ, ಶಾಸ್ತ್ರಾಧ್ಯಯನವನ್ನು ಮಾಡ್ತಾರೆ, ಯಜ್ಞಾದಿ ಕರ್ಮಾನುಷ್ಠಾನಗಳನ್ನು ಮಾಡ್ತಾರೆ, ಭಗವತ್ ಚಿಂತನೆ ರೂಪವಾದ ಜ್ಞಾನಯೋಗವನ್ನು ಆಶ್ರಯಿಸ್ತಾರೆ, ಚಿತ್ತ ಏಕಾಗ್ರತೆ ಎಂಬಂತಹ ಸಮಾಧಿಯನ್ನು ಆಶ್ರಯಿಸ್ತಾರೆ. ಇದೆಲ್ಲ ಮಾರ್ಗಗಳಿಂದ ನಿನ್ನನ್ನೇ ಪೂಜೆ ಮಾಡ್ತಾರೆ. ಹೀಗೆ ಗುರುಗಳ ಅಂತರ್ಯಾಮಿಯಾದ ನಿನ್ನ ಆದೇಶದಿಂದಲೇ ಶಾಸ್ತ್ರಾಧ್ಯಯನವನ್ನು ಮಾಡಿ ಅದನ್ನು ನಿನ್ನ ಪೂಜೆ ಅಂತ ಅನುಸಂಧಾನ ಮಾಡ್ತಾರೆ, ಯಜ್ಞಾದಿ ಕರ್ಮಗಳನ್ನು ಮಾಡಿ ಅದನ್ನು ನಿನ್ನ ಪೂಜೆ ಅಂತ ಅನುಸಂಧಾನ ಮಾಡ್ತಾರೆ, ಜ್ಞಾನಯೋಗದಿಂದ ನಿನ್ನನ್ನು ಪೂಜೆ ಮಾಡ್ತಾರೆ, ಮತ್ತು ಚಿತ್ತ ಏಕಾಗ್ರತೆ ಅನ್ನುವಂತಹ ಸಮಾಧಿ ಅವಸ್ಥೆಯ ಮೂಲಕ ನಿನ್ನನ್ನು ಪೂಜೆ ಮಾಡ್ತಾರೆ. ಹೀಗೆ ನಿನ್ನ ಅನುಗ್ರಹದಿಂದ ನೀನು ಸಜ್ಜನರಲ್ಲಿ ನಿಂತು, ಸಾತ್ವಿಕರಲ್ಲಿ ನಿಂತು ನೀನು ಮಾಡುವ ಉಪದೇಶದಿಂದ ಜಗತ್ತಿನ ಸಜ್ಜನರು ನಿನ್ನ ಪೂಜಾರೂಪವಾದ ಈ ಕೈಂಕರ್ಯವನ್ನು ನಾನಾಮುಖವಾಗಿ ಮಾಡಿ ನಿನ್ನ ಅನುಗ್ರಹಕ್ಕೆ ಪಾತ್ರರಾಗ್ತಾರೆ. ನೀನು ಕರುಣೆ ತೋರಿ ಸಾತ್ವಿಕರ ಸತ್ವಮಯ ಶುದ್ಧ ಸತ್ವಮಯವಾದ ಶರೀರದೊಳಗೆ ಪ್ರವೇಶ ಮಾಡಿ ಗುರುಗಳ ಅಂತರ್ಯಾಮಿಯಾಗಿ ನೀನು ಜ್ಞಾನೋಪದೇಶ ಮಾಡಿ ಸಜ್ಜನರನ್ನು ಅನುಗ್ರಹ ಮಾಡ್ತೀಯ ಪ್ರಭು. ಇದು ನಿನ್ನ ಮಹಾಕರುಣೆ. ಸತ್ವಂ ನ ಚೇದ್ಧಾತರಿದಂ ನಿಜಂ ಭವೇತ್ ವಿಜ್ಞಾನಮಜ್ಞಾನಭಿದಾಪಮಾರ್ಜನಂ ಗುಣಪ್ರಕಾಶೈರನುಮೀಯತೆ ಭವಾನ್ ಪ್ರಕಾಶತೆ ಯಸ್ಯ ಚ ಏನ ವಾ ಗುಣಃ. ಸತ್ವಮಯವಾದ ಶರೀರದಲ್ಲಿ ಯಾವಾಗಲೂ ಭಗವಂತನ ಸನ್ನಿಧಾನ ಇರುತ್ತೆ. ಬ್ರಹ್ಮಾದಿ ದೇವತೆಗಳ ಶರೀರ ಅಂತಹ ಶುದ್ಧ ಸತ್ವಮಯವಾದ ಶರೀರ. ಅದರೊಳಗೆ ನೀನು ವಿಶೇಷವಾಗಿ ಸನ್ನಿಹಿತನಾಗಿರೋದ್ರಿಂದಲೇ ಬ್ರಹ್ಮಾದಿ ದೇವತೆಗಳಿಗೆ ನಿನ್ನ ಬಗ್ಗೆ ವಿಶೇಷವಾದ ಜ್ಞಾನ ತುಂಬಿರುತ್ತೆ. ವಿಜ್ಞಾನ ಅನ್ನೋದು ಸಹಜವಾಗಿ ಅವರಲ್ಲಿ ತುಂಬಿರುತ್ತೆ. ಯಾಕೆಂದರೆ ಅವರಲ್ಲಿರುವ ನಿನ್ನ ಅನುಗ್ರಹದಿಂದ. ಜೊತೆಯಲ್ಲಿ ಅವರಿಗೆ ಅಜ್ಞಾನದ ನಿವೃತ್ತಿ, ದ್ವಂದ್ವ ಮೋಹಗಳ ನಿವೃತ್ತಿ, ವಿಪರೀತ ಜ್ಞಾನಗಳ ನಿವೃತ್ತಿ ಇದೆಲ್ಲ ಸ್ವಯಮೇವ ಸಿದ್ಧವಾಗಿರುತ್ತೆ ಅವರೊಳಗಿರುವ ನಿನ್ನ ಅನುಗ್ರಹದಿಂದ. ತತ್ವಜ್ಞಾನಿಗಳಲ್ಲದ ಕೇವಲ ತತ್ವಜಿಜ್ಞಾಸುಗಳು ಮಾತ್ರರಾದಂತಹ ಕೆಲವು ಮನುಷ್ಯಾದಿಗಳು ಸಾತ್ವಿಕರ ಆಚರಣೆಗಳಿಂದ ಭಗವಂತನ ಅಸ್ತಿತ್ವವನ್ನು ತಿಳ್ಕೊಳ್ತಾರೆ. ಅಂದರೆ ವಿಷ್ಣುವೇ ಇರದೇ ಇದ್ದಿದ್ದರೆ, ಇದ್ದರೂ ಅವನು ಸರ್ವೋತ್ತಮ ಅಲ್ಲದೇ ಇದ್ದಿದ್ದರೆ ಈ ಸಜ್ಜನರು ವಿದ್ವಜ್ಜನರೆಲ್ಲ ವಿಷ್ಣುವನ್ನ ಯಾಕೆ ಅರ್ಚನೆ ಮಾಡ್ತಾರೆ ಅಂತ ಹೀಗೆ ಆಲೋಚನೆ ಮಾಡ್ತಾರೆ ಅವರು. ಭಗವಂತ ವಿಷ್ಣು ಅಂತ ಒಬ್ಬ ಸರ್ವೋತ್ತಮನಾದ ದೇವತೆ ಇಲ್ಲದೇ ಇದ್ದಿದ್ದರೆ, ವಿಷ್ಣು ಇಲ್ಲದೇ ಇದ್ದರೆ, ಇದ್ದರೂ ಅವನು ಸರ್ವೋತ್ತಮನಲ್ಲದೇ ಇದ್ದರೆ ಈ ವಿಜ್ಞಾನಿಗಳಂಥ ಜ್ಞಾನಿಗಳಾದ ಸಜ್ಜನರೆಲ್ಲ ಯಾಕೆ ಅವನನ್ನು ಪೂಜೆ ಮಾಡ್ತಾರೆ? ವಿಜ್ಞಾನಿಗಳೆಲ್ಲ ಅವನನ್ನು ಪೂಜೆ ಮಾಡ್ತಾರೆ. ಆದ್ದರಿಂದ ಆ ಒಬ್ಬ ಭಗವಂತ ಅಂತ ವಿಷ್ಣು ಅಂತ ಇದ್ದಾನೆ, ಅವನು ಸರ್ವೋತ್ತಮನಾಗಿದ್ದಾನೆ ಅಂತ ಸಾತ್ವಿಕರ ಆಚರಣೆಯಿಂದ ತತ್ವ ಜಿಜ್ಞಾಸುಗಳಾದ ಮನುಷ್ಯರು ನಿನ್ನನ್ನು ಊಹಿಸಿ ತಿಳ್ಕೊಳ್ತಾರೆ. ಇಂದ್ರಿಯಗಳಿಗೆ ನೀನು ನಿಲುಕೋದಿಲ್ಲ, ಮತ್ತು ಯುಕ್ತಿಗಳಿಗೆ ನಿಲುಕುವುದಿಲ್ಲ. ಅಂತಹ ನಿನ್ನ ಜ್ಞಾನ ಭಗವಂತನ ಅಧಿಷ್ಠಾನರಾದ ಜ್ಞಾನಿಗಳ ಅನುಗ್ರಹದ ಉಪದೇಶದಿಂದಲೇ ಬರಬೇಕು. ಇಂದ್ರಿಯಗಳಿಂದ ನೀನು ಗೋಚರನಾಗುವುದಾದರೆ ನಿನ್ನನ್ನು ಸಾಕ್ಷಾತ್ತಾಗಿ ಕಣ್ಣಲ್ಲಿ ನೋಡಿ ತಿಳ್ಕೊಂಡ್ಬಿಡ್ಬೋದಿತ್ತು. ಯುಕ್ತಿಗಳ ಬಲದಿಂದ ನಿನ್ನನ್ನು ತಿಳ್ಕೊಳ್ಬಹುದಾಗಿದ್ದರೆ ಯುಕ್ತಿ ಕೋವಿದರು ನಿನ್ನನ್ನು ತಿಳ್ಕೊಂಡು ಬಿಡಬಹುದು. ಆದರೆ ನೀನು ಇಂದ್ರಿಯಗಳಿಗೆ ಗೋಚರನಾಗುವುದಿಲ್ಲ, ನಮ್ಮ ಲೌಕಿಕ ಯುಕ್ತಿಗಳಿಗೆ ನಿಲುಕುವವನಲ್ಲ. ಅಂದಮೇಲೆ ನಿನ್ನ ಜ್ಞಾನ ನಿನ್ನ ನಿಷ್ಠರಾದ ಜ್ಞಾನಿಗಳ ಉಪದೇಶದಿಂದಲೇ ಬರಬೇಕು. ಹಾಗಾಗಿ ನಿನ್ನಲ್ಲಿ ಅನುರಕ್ತರಾದ ನಿನ್ನ ಅಧಿಷ್ಠಾನರಾದ ಜ್ಞಾನಿಗಳ ಅನುಗ್ರಹದ ಉಪದೇಶದಿಂದಲೇ ಉಳಿದವರಿಗೆ ನಿನ್ನ ಜ್ಞಾನ ಬರಲಿಕ್ಕೆ ಸಾಧ್ಯ. ಬೇರೆ ಯಾವ ದಾರಿಯೂ ಇಲ್ಲ. ಸಾತ್ವಿಕರಾದ ಜ್ಞಾನಿಗಳ ಅನುಗ್ರಹ ಇಲ್ಲದೆ ಹೋದರೆ ನಿರ್ಗುಣನಾದ, ಅಂದರೆ ಸತ್ವಾದಿ ಗುಣರಹಿತನಾದ ಭಗವಂತ ಗುಣಮಯವಾದ ನಮ್ಮ ಮಾತು ಮನಸ್ಸುಗಳಿಗೆ ಹೇಗೆ ಗೋಚರನಾಗಲಿಕ್ಕೆ ಸಾಧ್ಯ? ನಮ್ಮ ಮಾತು ನಮ್ಮ ಮನಸ್ಸು ಎಲ್ಲ ಪ್ರಾಕೃತ. ಅಪ್ರಾಕೃತನಾದ ನೀನು ನಮ್ಮ ಪ್ರಾಕೃತವಾದ ಮಾತು ಮನಸ್ಸುಗಳಿಗೆ ನಿಲುಕುವುದು ಹೇಗೆ? ಆದ್ದರಿಂದ ನಿನ್ನ ಭಕ್ತರ ಅನುಗ್ರಹದ ಉಪದೇಶದಿಂದಲೇ ನಾವು ನಿನ್ನ ಜ್ಞಾನವನ್ನು ಪಡೆಯಬೇಕು, ಬೇರೆ ಮಾರ್ಗ ಇಲ್ಲ. ನನಾಮ ರೂಪೇ ಗುಣಕರ್ಮ ಜನ್ಮಭಿ ನಿರೂಪಿತವ್ಯೇ ತವ ತಸ್ಯ ಸಾಕ್ಷಿಣಃ ಮನೋವಚೋಭ್ಯಾಮನುಮೇಯವರ್ತ್ಮನಃ ದೇವಕ್ರಿಯಾಯಾ ಪ್ರತಿಯಂತ್ಯಥಾಪಿ. ನಿನ್ನನ್ನು ಪ್ರಾಕೃತವಾದ ನಾಮದಿಂದ ಗುರುತಿಸಲಿಕ್ಕೆ ಸಾಧ್ಯ ಇಲ್ಲ, ನಿನ್ನನ್ನು ಪ್ರಾಕೃತ ರೂಪದಿಂದ ಗುರುತಿಸಲಿಕ್ಕೆ ಸಾಧ್ಯ ಇಲ್ಲ, ನಿನ್ನನ್ನು ಪ್ರಾಕೃತ ಗುಣದಿಂದ ಗುರುತಿಸಲಿಕ್ಕೆ ಸಾಧ್ಯ ಇಲ್ಲ, ನಿನ್ನನ್ನು ಪ್ರಾಕೃತ ಕರ್ಮದಿಂದ ಗುರುತಿಸಲಿಕ್ಕೆ ಸಾಧ್ಯ ಇಲ್ಲ, ನಿನ್ನನ್ನು ಪ್ರಾಕೃತ ಜನ್ಮದಿಂದ ಗುರುತಿಸಲಿಕ್ಕೆ ಸಾಧ್ಯ ಇಲ್ಲ. ಯಾಕೆಂದರೆ ನಿನ್ನಲ್ಲಿ ಪ್ರಾಕೃತವಾದ ನಾಮ ಇಲ್ಲ, ಪ್ರಾಕೃತವಾದ ರೂಪ ಇಲ್ಲ, ಪ್ರಾಕೃತವಾದ ಗುಣ ಇಲ್ಲ, ಪ್ರಾಕೃತವಾದ ಕರ್ಮ ಇಲ್ಲ, ಪ್ರಾಕೃತವಾದ ಜನ್ಮವೇ ಇಲ್ಲ. ಹೀಗೆ ಅಪ್ರಾಕೃತವಾದ ನಾಮರೂಪಗಳು
ಅಪ್ರಾಕೃತವಾದ ಗುಣ ಕರ್ಮ ಜನ್ಮಗಳು ಇರತಕ್ಕಂತಹ ನಿನ್ನನ್ನು ನಾವು ಹೇಗೆ ತಿಳ್ಕೊಳ್ಳೋಕ್ಕೆ ಸಾಧ್ಯ? ನಮ್ಮ ಇಂದ್ರಿಯಗಳು ಪ್ರಾಕೃತ, ನಮ್ಮ ಇಂದ್ರಿಯಗಳಿಗೆ ಗೋಚರವಾಗುವಂತಹ ಗುಣನಾಮ ರೂಪ ಜನ್ಮಗಳೆಲ್ಲವೂ ಪ್ರಾಕೃತ. ಅದನ್ನು ಪ್ರಾಕೃತವಾದದ್ದನ್ನೇ ನೋಡುವ ನಮ್ಮ ಪ್ರಾಕೃತ ಸಾಧನಗಳಿಂದ ಅಪ್ರಾಕೃತವಾದ ನಾಮ ರೂಪ ಗುಣಜನ್ಮಗಳುಳ್ಳಂತಹ ನಿನ್ನನ್ನು ತಿಳ್ಕೊಳ್ಳೋಕ್ಕೆ ಹೇಗೆ ಸಾಧ್ಯ ಭಗವಂತ? ಆದ್ದರಿಂದ ಜ್ಞಾನಿಗಳು ಮನನ ಮಾಡಿ ಒಂದು ತೀರ್ಮಾನ ಮಾಡಿದ್ದಾರೆ. ಏನಂದರೆ, ನೀನು ಗುಣಪೂರ್ಣನೂ ಹೌದು, ಸತ್ವಾದಿ ಗುಣತ್ರಯ ರಹಿತನಾದದ್ದರಿಂದ ನಿರ್ಗುಣನೂ ಹೌದು. ನೀನು ಪ್ರಾಕೃತ ನಾಮರಹಿತನು, ಜೊತೆಯಲ್ಲಿ ಅನಂತ ನಾಮ ಉಳ್ಳವನು. ನೀನು ಪ್ರಾಕೃತ ರೂಪ ಇಲ್ಲದೇ ಇರೋನು, ಅಪ್ರಾಕೃತವಾದ ಅನಂತ ರೂಪ ಉಳ್ಳವನು. ಹೀಗೆ ಎರಡನ್ನೂ ಕೂಡ ನಿನ್ನಲ್ಲಿ ಸಮನ್ವಯಗೊಳಿಸಿ ತಿಳ್ಕೊಳ್ತಾರವರು. ಹಾಗಾಗಿ ಸತ್ವಾದಿ ಪ್ರಾಕೃತ ಗುಣರಹಿತನಾದದ್ದರಿಂದ ನಿರ್ಗುಣ, ಅಪ್ರಾಕೃತವಾದ ಅನಂತ ಗುಣಪೂರ್ಣ, ಪ್ರಾಕೃತ ರೂಪವಿಲ್ಲದೆ ಇರೋದರಿಂದ ನೀನು ಅರೂಪ, ಅಪ್ರಾಕೃತ ಅನಂತ ರೂಪ ಎಂಬುದಾಗಿ ಜ್ಞಾನಿಗಳು ತಿಳ್ಕೊಳ್ತಾರೆ. ಅವರ ಉಪದೇಶದಿಂದ ನಾವು ತಿಳ್ಕೊಳ್ಳೋಕ್ಕೆ ಸಾಧ್ಯ. ಹೀಗೆ ಆ ಜ್ಞಾನಿಗಳ ಈ ಉಭಯ ವಿಧವಾದ ವ್ಯವಹಾರದಿಂದ ದೇವರ ವ್ಯಕ್ತಿತ್ವದ ರೀತಿ ನೀತಿಗಳನ್ನು ಊಹೆ ಮಾಡಿ ನಾವು ತಿಳ್ಕೊಳ್ಬಹುದಾಗಿದೆ. ಹಾಗಾದರೆ ಎಲ್ಲರೂ ನಿನ್ನನ್ನು ಯಾಕೆ ಸರಿಯಾಗಿ ತಿಳ್ಕೊಳ್ಳಲ್ಲ ಅಂತಂದರೆ, ಅದು ನಿನ್ನ ಪ್ರೇರಣೆ. ನಿನ್ನ ಪ್ರೇರಣೆಯಿಂದಲೇ ಭಕ್ತರು ನಿನ್ನ ಯಥಾರ್ಥ ಸ್ವರೂಪವನ್ನು ತಿಳ್ಕೊಳ್ಳಬಲ್ಲರೇ ಹೊರತು ಅವರವರ ಪಾಂಡಿತ್ಯದ ಬಲದಿಂದ ಯಾರೂ ನಿನ್ನನ್ನು ತಿಳ್ಕೊಳ್ಳೋಕ್ಕೆ ಸಾಧ್ಯ ಇಲ್ಲ. ಅವರವರ ಪಾಂಡಿತ್ಯದ ಬಲದಿಂದಲೇ, ಅವರ ಇಂದ್ರಿಯಗಳ ಬಲದಿಂದಲೇ, ಯುಕ್ತಿಗಳ ಬಲದಿಂದಲೇ ನಿನ್ನನ್ನು ತಿಳ್ಕೊಳ್ಳೋಕ್ಕೆ ಸಾಧ್ಯ ಇದ್ದಿದ್ದರೆ ಎಲ್ಲರೂ ನಿನ್ನನ್ನು ಸರಿಯಾಗಿ ತಿಳ್ಕೊಂಡ್ಬಿಡೋರು. ಆದರೆ ಆ ಎಲ್ಲರ ಈ ಇಂದ್ರಿಯಗಳು ಅದೆಲ್ಲವೂ ಕೂಡ ಪ್ರಾಕೃತವಾದದ್ದರಿಂದ ಅಪ್ರಾಕೃತನಾದ ನಿನ್ನ ಮಹಿಮೆಯನ್ನು ನಿನ್ನ ಜ್ಞಾನಿಗಳ ಉಪದೇಶ ವ್ಯವಹಾರಗಳಿಂದಲೇ ಜಿಜ್ಞಾಸುಗಳು ತಿಳ್ಕೊಳ್ಳೋಕ್ಕೆ ಸಾಧ್ಯ. ಶೃಣ್ವನ್ ಗೃಣನ್ ಗೃಣಯಂಚಿಂತಯಂಸ್ತೆ ನಾಮಾನಿ ರೂಪಾಣಿ ಚ ಮಂಗಲಾನಿ ಕ್ರಿಯಾಸು ಯಸ್ತ್ವಚ್ಚರಣಾರವಿಂದಯೋ ಆವಿಷ್ಟಚಿತ್ತೋ ನ ಭವಾಯ ಕಲ್ಪ್ಯತೆ. ಯಾರು ನಿನ್ನ ಮಂಗಲವಾದ ನಾಮರೂಪಗಳನ್ನು ಶ್ರವಣ ಮಾಡ್ತಾರೆ, ಮತ್ತೊಬ್ಬರಿಂದ ಶ್ರವಣ ಮಾಡಿಸ್ತಾರೆ, ಅದರಂತೆ ನಿನ್ನ ಮಂಗಲಮಯವಾದ ನಾಮರೂಪಗಳನ್ನು ಅವರೂ ಹೇಳ್ತಾರೆ, ಇನ್ನೊಬ್ಬರಿಂದಲೂ ಹೇಳಿಸ್ತಾರೆ. ಹಾಗೆಯೇ ನಿನ್ನ ಮಂಗಲಮಯವಾದ ನಾಮರೂಪಗಳನ್ನು ಸ್ಮರಣೆ ಮಾಡಿಕೊಳ್ತಾರೆ, ಇನ್ನೊಬ್ಬರೂ ಸ್ಮರಣೆ ಮಾಡುವ ಹಾಗೆ ಮಾಡ್ತಾರೆ. ಅಂಥ ಜ್ಞಾನಿಗಳಾದವರು ಶಯನ, ಆಸನ, ಭೋಜನ ಎಲ್ಲ ಕ್ರಿಯೆಗಳೂ ಕೂಡ ಯಾವುದೇ ಕ್ರಿಯೆಗಳನ್ನು ಮಾಡುವಾಗಲೂ ನೀನು ಪ್ರೇರಣೆ ಮಾಡ್ತಕ್ಕಂಥವನು, ನೀನೇ ಇದನ್ನು ನಮ್ಮಿಂದ ಮಾಡಿಸ್ತಾ ಇದ್ದಿ, ಈ ಎಲ್ಲ ಕ್ರಿಯೆಗಳು ನಿನ್ನ ಪೂಜಾರೂಪ, ಹೀಗೆಯೇ ಅನುಸಂಧಾನವನ್ನು ಮಾಡಿಕೊಳ್ತಾರೆ. ಅಂಥವರು ಮತ್ತೆ ಸಂಸಾರಕ್ಕೆ ಬೀಳೋದಿಲ್ಲ. ಪ್ರಾತಃಪ್ರಭೃತಿ ಸಾಯಾಂತಂ ಸಾಯಾದಿ ಪ್ರಾತರಂ ತಥಾ ಯತ್ಕರೋಮಿ ಜಗನ್ನಾಥ ತದಸ್ತು ತವ ಪೂಜನಂ ಎಂಬುದಾಗಿ ನಮ್ಮ ದೈನಂದಿನವಾದ ಎಲ್ಲ ಕ್ರಿಯೆಗಳು ಭಗವಂತನ ಪ್ರೇರಣೆಯಿಂದಲೇ ಆಗ್ತಾ ಇದೆ. ನಮ್ಮ ಎಲ್ಲ ಕ್ರಿಯೆಗಳು ಭಗವಂತನ ಪೂಜಾರೂಪವಾಗಿದೆ. ಅದು ಪೂಜಾರೂಪವಾಗಲಿ ಅಂತಲೇ ಚಿಂತನೆ ಮಾಡಿಕೊಂಡು ಯಾರು ಬದುಕ್ತಾರೆ, ನಿನ್ನ ಮಂಗಲವಾದ ನಾಮರೂಪಗಳನ್ನು ಶ್ರವಣ ಮಾಡಿಸ್ತಾ, ನಿನ್ನ ಮಂಗಲ ನಾಮರೂಪಗಳನ್ನು ಹೇಳ್ತಾ ಹೇಳಿಸ್ತಾ, ಚಿಂತನೆ ಮಾಡ್ತಾ ಎಲ್ಲ ಕ್ರಿಯೆಗಳೊಳಗೂ ನಿನ್ನ ಪ್ರೇರಣೆಯ ಅನುಸಂಧಾನವನ್ನು ಮಾಡಿಕೊಂಡು ನಿನ್ನ ಪೂಜೆ ಅನ್ನುವ ರೀತಿಯಲ್ಲೇ ಯಾರು ಬದುಕ್ತಾರೆ ಅವರು ಮತ್ತೆ ಸಂಸಾರಕ್ಕೆ ನಭವಾಯ ಕಲ್ಪತೆ, ಅವರು ಮತ್ತೆ ಸಂಸಾರಕ್ಕೆ ಬೀಳೋ ಕಾರ್ಯಕ್ರಮನೇ ಇಲ್ಲ. ದಿಷ್ಟ್ಯಾ ಹರೇಸ್ಯ ಭವತಃ ಪದೋ ಭುವಃ ಭಾರೋಪನೀತಸ್ತವ ಜನ್ಮನೇಶಿತು ದಿಷ್ಟ್ಯಾ ಅಂಕಿತಾಂ ತ್ವತ್ಪದಕೈಃ ಸುಶೋಭನೈಃ ದ್ರಕ್ಷ್ಯಾಮಗಾಂ ದ್ಯಾಂಚ ತವಾನುಕಂಪಿತಾಂ. ಹೇ ಜಗದೊಡೆಯನಾದ ಭಗವಂತ, ನಿನ್ನ ಅವತಾರದಿಂದ ಈ ಭೂಮಿಯ ಮೇಲೆ ನಿನ್ನ ಪುಟ್ಟ ಪಾದಗಳ ಗುರುತುಗಳು ಮೂಡುತ್ತೆ. ಧ್ವಜ ವಜ್ರಾಂಕುಶಾದಿ ಶುಭ ಚಿಹ್ನೆಗಳುಳ್ಳ ನಿನ್ನ ಪಾದ ಚಿಹ್ನೆಗಳು ಈ ನೆಲದ ಮೇಲೆ ಬಿಡುತ್ತೆ. ಈ ಭೂಮಿ ನಿನ್ನ ಪಾದದಿಂದ ಜನ್ಯವಾದದ್ದರಿಂದ, ನಿನ್ನ ಪಾದವನ್ನು ಆಶ್ರಯಿಸಿರುವುದರಿಂದ ಈ ಭೂಮಿಯನ್ನೇ ನಿನ್ನ ಪಾದ ಅಂತಲೇ ಹೇಳ್ತಾರೆ, ವ್ಯವಹಾರ ಮಾಡ್ತಾರೆ. ಅಂತಹ ನಿನ್ನ ಪಾದದಂತೆ ಇರತಕ್ಕ ಈ ಭೂಮಿಯ ಭಾರ ನೀನು ಕರುಣೆಯಿಂದ ಪರಿಹಾರ ಮಾಡ್ತಾ ಇದ್ದಿ. ಇನ್ನು ನೀನು ಸಂಕಲ್ಪ ಮಾಡಿ ಅವತಾರ ಮಾಡಬೇಕು ಅಂತ ಬಂದಿದ್ದೀಯಲ್ಲ, ಇನ್ನು ಈ ಭೂಮಿಯ ಭಾರ ಪರಿಹಾರ ಆಯಿತು ಅಂತಲೇ ನಾವು ಭಾವಿಸ್ತೇವೆ. ಜೊತೆಯಲ್ಲಿ ಬಾಲರೂಪನಾಗಿ ನೀನು ಈ ನೆಲದ ಮೇಲೆ ಓಡಾಡುವಾಗ ನಿನ್ನ ಧ್ವಜ ವಜ್ರಾಂಕುಶಾದಿ ಶುಭ ಚಿಹ್ನೆಗಳಿಂದ ಶೋಭಿತವಾದ ಪುಟ್ಟ ಪಾದಗಳು ಈ ಭೂಮಿಯ ಮೇಲೆ ಚಿಹ್ನೆಯನ್ನು ಮೂಡಿಸ್ತವಲ್ಲ, ಅದನ್ನು ಯಾವಾಗ ನೋಡೋಣ ಅಂತ ನಾವು ಕಾಯ್ತಾ ಇದ್ದೇವೆ. ದೇವಲೋಕದ ನಿವಾಸಿಗಳಾದ ದೇವತೆಗಳ ಮೇಲೆ ನೀನು ತೋರುವ ಅನುಕಂಪ, ಸಜ್ಜನರ ಮೇಲೆ ನೀನು ತೋರುವ ಕರುಣೆ,
ಭೂಮಿಯ ಭಾರವನ್ನು ಪರಿಹಾರ ಮಾಡಬೇಕು ಅನ್ನುವ ನಿನ್ನ ಸಂಕಲ್ಪ, ನಿನ್ನ ಹೆಜ್ಜೆಯ ಚಿಹ್ನೆ ಗುರುತುಗಳು, ಇದನ್ನೆಲ್ಲವನ್ನು ನಾವು ನಿರೀಕ್ಷೆ ಮಾಡ್ತಾ ಇದ್ದೇವೆ, ಕಾಣುವ ಖುಷಿಯಲ್ಲಿದ್ದೇವೆ ಸ್ವಾಮಿ. ನತೇ ಭವಸ್ಯೇಷ ಭವಸ್ಯ ಕಾರಣಂ ವಿನಾ ವಿನೋದಂ ಬತ ತರ್ಕಯಾಮಹೇ ಭವೋ ನಿರೋಧಃ ಸ್ಥಿತಿರಪ್ಯವಿದ್ಯಯ ಕೃತಾಯತಸ್ತ್ವಯ್ಯ ಭವಾಶ್ರಯಾತ್ಮನಿ. ನಿನಗೆ ಜನನ ಮರಣಗಳಿಲ್ಲ. ಜನನ ಮರಣಗಳಿಲ್ಲದೆ ಇರತಕ್ಕಂಥ ನಿನ್ನ ಅವತಾರಕ್ಕೆ ಎರಡೇ ಕಾರಣ. ಒಂದು ನಮ್ಮ ಪ್ರಾರ್ಥನೆ, ಇನ್ನೊಂದು ನಿನ್ನ ಇಚ್ಛೆ. ನಮ್ಮ ಪ್ರಾರ್ಥನೆಯನ್ನು ನಿಮಿತ್ತ ಮಾಡಿಕೊಂಡು ನೀನು ನಿನ್ನ ಇಚ್ಛಾನುಸಾರವಾಗಿ ಪ್ರಕಟನಾಗ್ತೀಯೇ ಹೊರತು ನಿನ್ನ ಅವತಾರಕ್ಕೆ ಇನ್ನೇನು ಕಾರಣ ಅಲ್ಲ. ಎಲ್ಲ ವಿಶ್ವಕ್ಕೆ ಸೃಷ್ಟಿ ಲಯಗಳು ನಿನ್ನ ಇಚ್ಛೆಯಿಂದಲೇ ನಡೆಯುತ್ತೆ ಅಂತಂದಮೇಲೆ ಮುಕ್ತರಿಗೂ ಆಶ್ರಯನಾದ ನಿನ್ನ ಸೃಷ್ಟಿ ಲಯಗಳು ಪರಾಧೀನ ಅಂತ ಅಜ್ಞಾನಿಗಳ ಅನುಭವದೇ ಹೊರತು ಜ್ಞಾನಿಗಳು ಯಾರೂ ಹಾಗೆ ಒಪ್ಪಲಿಕ್ಕೆ ಸಾಧ್ಯ ಇಲ್ಲ. ಈ ಜಗತ್ತಿನ ಸೃಷ್ಟಿ ಲಯಗಳೇ ನಿನ್ನ ಅಧೀನ ಅಂತಂದಮೇಲೆ ನಿನಗೂ ಒಂದು ಸೃಷ್ಟಿ ಲಯಗಳನ್ನು ಕಲ್ಪನೆ ಮಾಡಿ ಅದು ಪರಾಧೀನ ಅಂತ ಹೇಳ್ತಕ್ಕಂಥವ್ರು ಅಜ್ಞಾನಿಗಳು. ಅವರು ಹೇಗಿದನ್ನು ಹೇಳ್ತಾರೆ ಆಶ್ಚರ್ಯವಾಗತ್ತೆ. ಆದರೆ ನಿನಗೆ ನಿನ್ನ ಇಚ್ಛೆ, ನಮ್ಮ ಪ್ರಾರ್ಥನೆಯ ನಿಮಿತ್ತ, ಇದೆರಡೇ ನಿನ್ನ ಅವತಾರಕ್ಕೆ ಕಾರಣವೇ ಹೊರತು ಈ ಇಡೀ ಜಗತ್ತಿನ ಸೃಷ್ಟಿ ಸ್ಥಿತಿ ಲಯಗಳೆಲ್ಲ ನಿನ್ನ ಅಧೀನವಾಗಿದೆ ಅಂತಂದಮೇಲೆ ನಿನಗೆ ಸೃಷ್ಟಿ ಸ್ಥಿತಿ ಲಯಗಳು ಇನ್ನೊಬ್ಬರಿಂದ ಇಲ್ಲವೇ ಇಲ್ಲ ಅನ್ನುವುದನ್ನು ನಾವು ಭಾವಿಸ್ತಾ ಇದ್ದೇವೆ. ಮತ್ಸ್ಯ ಅಶ್ವ ಕಚ್ಚಪ ನೃಸಿಂಹ ವರಾಹ ಹಂಸ ರಾಜನ್ಯ ವಿಪ್ರ ವಿಬುಧೇಶು ಕೃತಾವತಾರ ತ್ವಂಪಾಸಿ ನಸ್ತ್ರಿಭುವನಂಚ ತಥಾಧುನೇಶ ಭಾರಂ ಭುವೋ ಹರಯದುತ್ತಮ ವಂದನಂತೆ. ಮತ್ಸ್ಯಾವತಾರ, ಹಯಗ್ರೀವ ಅವತಾರ, ನೃಸಿಂಹಾವತಾರ, ವರಾಹ ಅವತಾರ, ಹಾಗೆಯೇ ಹಂಸ, ದಾಶರಥಿ ರಾಮ, ಭಾರ್ಗವರಾಮ, ಉಪೇಂದ್ರ, ವಾಮನ, ಪೃಷ್ಣಿಗರ್ಭ ಮೊದಲಾದ ಅವತಾರಗಳನ್ನು ಸ್ವೀಕಾರ ಮಾಡಿ ನಮ್ಮನ್ನು ಹಾಗೂ 3 ಲೋಕಗಳನ್ನು ರಕ್ಷಣೆ ಮಾಡಿದ್ದಿ ಪ್ರಭು. ಅದರಂತೆ ಈಗಲೂ ಕೂಡ ನೀನು ಅವತರಿಸಿ ಭೂಮಿಯ ಭಾರವನ್ನು ಪರಿಹಾರ ಮಾಡಬೇಕು. ಹೇ ಯದುಕುಲೋತ್ತಮ, ನಿನಗೆ ನಮೋ ನಮಃ, ನಮಸ್ಕಾರ. ದಿಷ್ಟ್ಯಾಂಬತೆ ಕುಕ್ಷಿಗತಃ ಪರಃ ಪುಮಾನ್ ಅಂಶೇನ ಸಾಕ್ಷಾತ್ ಭಗವಾನ್ ಭವಾಯನಃ ಮಾ ಭೂದ್ಭಯಂ ಭೋಜ ಪತೇರ್ಮುಮೂರ್ಷೋ ಗೋಪ್ತಾ ಯದೂನಾಂ ಭವಿತಾ ತವಾತ್ಮಜಃ. ಇಷ್ಟು ಸ್ತೋತ್ರ ಮಾಡಿದ ದೇವತೆಗಳು ದೇವಕಿಯನ್ನು ಕುರಿತು ಹೇಳ್ತಾ ಇದ್ದಾರೆ. ಅಮ್ಮ ದೇವಕಿ, ಸರ್ವೋತ್ತಮನಾದ ಭಗವಂತ ತಾನೇ ತಾನಾಗಿ ನಮ್ಮೆಲ್ಲರ ಮಂಗಲಕ್ಕೋಸ್ಕರ ನಿನ್ನ ಉದರವನ್ನು ಪ್ರವೇಶ ಮಾಡಿದ್ದಾನೆ. ಇದು ಪರಮ ಮಂಗಲವಾದ ವಿಷಯ. ಸಾವಿನ ಭಯ ಹುಟ್ಟಿಸಿರುವ ಕಂಸನ ಭಯ ನಿನಗೆ ಬೇಕಾಗಿಲ್ಲ. ಯಾಕೆಂದರೆ ಕಂಸನ ಭಯವನ್ನು ಜಗತ್ತಿಗೆ ಪರಿಹಾರ ಮಾಡುವುದಕ್ಕೋಸ್ಕರವಾಗಿ ನಿರ್ಭಯನಾದ ಭಗವಂತ ನಿನ್ನ ಉದರವನ್ನು ಪ್ರವೇಶ ಮಾಡಿದ್ದಾನೆ. ನಿನ್ನ ಮಗ ಅವತರಿಸಿ ಎಲ್ಲ ಯಾದವರ ಸಂರಕ್ಷಕನಾಗ್ತಾನೆ, ಇನ್ನೇನು ಯೋಚನೆ ಬೇಡ ಅಂತ ದೇವಕಿಯನ್ನು ಕುರಿತು ದೇವತೆಗಳು ಹೇಳ್ತಾ ಇದ್ದಾರೆ. ಇತಿ ಅಭಿಷ್ಟೂಯ ಪುರುಷಂ ಯದ್ರೂಪಮನಿದಂ ಯಥಾ ಬ್ರಹ್ಮೇಶಾನೌ ಪುರೋಧಾಯ ದೇವಾಹ ಪ್ರತಿಯಯುರ್ದಿವಂ. ಹೀಗೆ ಜಗದ್ವಿಲಕ್ಷಣ ಸ್ವರೂಪನಾದ ಷಡ್ಗುಣಪೂರ್ಣ ಪುರುಷನಾದ ಭಗವಂತನನ್ನು ಸ್ತೋತ್ರ ಮಾಡಿ ಬ್ರಹ್ಮರುದ್ರರನ್ನು ಮುಂದಿಟ್ಟುಕೊಂಡು ಎಲ್ಲ ದೇವತೆಗಳು ದೇವಲೋಕಕ್ಕೆ ಹಿಂತೆರಳಿದರು. ಹೀಗೆ ದೇವಕಿಯ ಗರ್ಭದಲ್ಲಿರುವ ಆ ಭಗವಂತನನ್ನು ಬ್ರಹ್ಮರುದ್ರಾದಿ ದೇವತೆಗಳೆಲ್ಲ ಆ ಕಾರಾಗೃಹಕ್ಕೆ ಬಂದು ಅವನನ್ನು ಸ್ತೋತ್ರ ಮಾಡಿ ದೇವಕಿಗೂ ಧೈರ್ಯ ಹೇಳಿ ಭಗವಂತನಿಗೂ ಅಭಿವಂದನೆಗಳನ್ನು ತಿಳಿಸ್ತಾ ಆಗಾಗ ಸ್ಥಿತಿಕಾಲದಲ್ಲಿ ಭೂಮಿಯ ಭಾರ ಪರಿಹಾರ ಮಾಡುವುದಕ್ಕೋಸ್ಕರ ಅವತರಿಸುವ ಭಗವಂತನ ಕಾರುಣ್ಯವನ್ನು ಸ್ಮರಣೆ ಮಾಡ್ತಾ ಸ್ತೋತ್ರ ಮಾಡಿ ಭಗವಂತನ ಅನುಗ್ರಹಕ್ಕೆ ಪಾತ್ರರಾಗಿ ಅವರೆಲ್ಲರೂ ತಮ್ಮ ದೇವಲೋಕಕ್ಕೆ ಹಿಂತೆರಳಿದರು ಎಂಬುದಾಗಿ ತಿಳಿಸ್ತಾ ಇದ್ದಾರೆ. ಹೀಗೆ ಭಾಗವತದಲ್ಲಿ ಬರತಕ್ಕಂತಹ ಅದ್ಭುತವಾದ ಈ ಗರ್ಭಸ್ತುತಿಯನ್ನು ನಾವೆಲ್ಲರೂ ಕೂಡ ಶ್ರವಣ ಮಾಡಬೇಕು, ಪಠನ ಮಾಡಬೇಕು. ಯಾಕೆ ನಾವೆಲ್ಲರೂ ಒಂದು ರೀತಿಯಿಂದ ನಾವೆಲ್ಲರೂ ಭಗವಂತನ ಗರ್ಭದಲ್ಲೇ ಇರುವವರು. ಅವರು ಗರ್ಭದಲ್ಲಿರುವ ಭಗವಂತನನ್ನು ಸ್ತೋತ್ರ ಮಾಡಿದರೆ ನಾವು ಗರ್ಭದಲ್ಲಿ ಭಗವಂತನ ಗರ್ಭದಲ್ಲಿದ್ದು ಅವನನ್ನು ನಾವು ಸ್ತೋತ್ರ ಮಾಡಬೇಕು. ಅಂಥ ಒಂದು ಗರ್ಭಸ್ತುತಿ ಇದು. ಇಂತಹ ಗರ್ಭಸ್ತುತಿಯನ್ನು ಹೇಳಿದ ಮೇಲೆ ಭಾಗವತ ಮುಂದೆ ವಸುದೇವ ದೇವಕಿಯರು ಆ ಪ್ರಕಟನಾದ ಕೃಷ್ಣನ ಅದ್ಭುತವಾದ ರೂಪವನ್ನು ನೋಡ್ತಾರೆ, ಮೈ ರೋಮಾಂಚನಗೊಂಡು ಭಗವಂತನನ್ನು ಅವರು ಸ್ತೋತ್ರ ಮಾಡ್ತಾರೆ. ಭಗವಂತ, ನೀನು ಪ್ರಕೃತಿಯನ್ನು ಮೀರಿ ನಿಂತ ಮಹಾಪುರುಷ, ನಿನಗೆ ನಾವು ಜನ್ಮ ಕೊಡತಕ್ಕಂಥ ಯೋಗ್ಯತೆ ಪಡೆದವರಲ್ಲ ಎಂಬುದಾಗಿ ಆ ವಸುದೇವ ಸ್ತೋತ್ರ ಮಾಡ್ತಾನೆ. ದೇವಕಿ ಹೇಳ್ತಾಳೆ, 14 ಲೋಕಗಳನ್ನು ಉದರದಲ್ಲಿ ತುಂಬಿಕೊಂಡು ಮಲಗುವ ವಿಶ್ವಂಭರ, ನಿನ್ನನ್ನು ಹೆರುವ ಶಕ್ತಿ ನನಗೆ ಹೇಗಿದೆ ಸ್ವಾಮಿ?
ಇದು ನಿನ್ನದೇ ಒಂದು ವಿಡಂಬನೆ ಹಾಗೆ ಅಂತ ದೇವಕಿ ಸ್ತೋತ್ರ ಮಾಡ್ತಾಳೆ. ತಂದೆ ತಾಯಿ ಮಗು ನನಗೆ ಹುಟ್ಟಿದ್ದು ಅಂತ ಹೇಳೋದಕ್ಕೆ ಪರಮಾಧಿಕಾರ ತಾಯಿಗೆ. ತಾಯಿ ಯಾರನ್ನು ತಂದೆ ಅಂತ ತೋರಿಸ್ತಾಳೆ, ತಾಯಿಯ ಮಾತಿನ ಮೇಲೆ ನಂಬಿಕೆ ಇಟ್ಕೊಂಡು ಮಕ್ಕಳು ಅವರನ್ನು ಅಪ್ಪ ಅಂತ ಕೊನೆ ತನಕ ಕರಿತಾ ಇರ್ತಾರೆ. ಶ್ರೀಮದ್ ವಾದಿರಾಜರು ಹೇಳ್ತಾರೆ, ಭಗವಂತನ ಜನ್ಮಕ್ಕೆ ನಿಮಿತ್ತವಾದ ವಸುದೇವ ದೇವಕಿಯರೇ ನೀನು ನನ್ನ ಮಗನಲ್ಲ ಅಂತ ಹೇಳ್ತಾ ಇದ್ದಾರೆ. ಅವನು ಮುಂದೆ ಸ್ತೋತ್ರ ಮಾಡ್ತಾ ಇದ್ದಾರೆ. ನಿಮಗೆ ಯಾರು ಅಧಿಕಾರ ಕೊಟ್ಟರು ಕೃಷ್ಣ ವಸುದೇವ ದೇವಕಿಯರಿಗೆ ಹುಟ್ಟಿದ ಅಂತ ಹೇಳೋದಕ್ಕೆ? ಹಾಗೆ ಅಂತ ವಾದಿರಾಜರು ನಮ್ಮನ್ನು ವಿನೋದ ಮಾಡ್ತಾರೆ. ಅಂತಹ ಭಗವಂತನ ದಿವ್ಯವಾದ ಗರ್ಭಸ್ತುತಿಯನ್ನು ನಾವೆಲ್ಲರೂ ಶ್ರವಣ ಮಾಡಿ ಪುನೀತರಾಗೋಣ ಅಂತ ಹೇಳ್ತಾ, ಈ ಒಂದು ವಾಂಗ್ಮಯ ಸೇವೆಯನ್ನು ಶಾಂತಲಾ ಎಂ.ಆರ್. ಅವರು ಭಗವಂತನ ಅನುಗ್ರಹವನ್ನು ಕೋರಿ ಈ ಸೇವೆಗೆ ಪ್ರಾಯೋಜಕರಾಗಿದ್ದಾರೆ. ಭಗವಂತ ಸುಪ್ರಸನ್ನನಾಗಿ ಇವರಿಂದ ಇನ್ನಷ್ಟು ವಾಂಗ್ಮಯ ಸೇವೆಯನ್ನು, ಜ್ಞಾನ ಸೇವೆಯನ್ನು ಮುಂದೆ ನಡೆಸಲಿ ಅಂತ ಅವರಿಗೆ ಆ ಭಗವಂತನ ಅನುಗ್ರಹವನ್ನು ಕೋರ್ತಾ ಈ ಮಾತುಗಳನ್ನು ಭಗವಂತನ ಪಾದಾರವಿಂದಲೂ ಅರ್ಪಣೆ ಮಾಡ್ತಾ ಇದ್ದೇವೆ. ಕೃಷ್ಣಾರ್ಪಣಮಸ್ತು. ಕಾಯೇನ ವಾಚ ಮನಸೇಂದ್ರಿಯೈರ್ವ ಬುದ್ಧ್ಯಾತ್ಮನಾವಾನುಸುತಸ್ವಭಾವಃ ಕರೋಮಿ ಯದ್ಯತ್ ಸಕಲಂ ಪರಸ್ಮೈ ನಾರಾಯಣಾಯೇತಿ ಸಮರ್ಪಯಾಮಿ. ಯಸ್ಸರ್ವಗುಣಸಂಪೂರ್ಣಃ ಸರ್ವದೋಷವಿವರ್ಜಿತಃ ಪ್ರಿಯತಾಂ ಪ್ರೀತಯೇವಾಲಂ ವಿಷ್ಣುರ್ಮೇ ಪರಮಃ ಸುಹೃತ್. ಪ್ರೀಣಯಾಮೋ ವಾಸುದೇವಂ ದೇವತಾಮಂಡಲ ಅಖಂಡಮಂಡನಂ ಪ್ರೀಣಯಾಮೋ ವಾಸುದೇವಂ.